ಪಬ್ಲಿಕ್ ನೆಕ್ಸ್ಟ್ ಮಾಧ್ಯಮದ ವರದಿ ಫಲವಾಗಿ ಶಾಲೆ ವಿದ್ಯಾರ್ಥಿಗಳಿಗೆ ಕಂಟಕವಾಗಿದ್ದ ಚರಂಡಿ ಕಾಮಗಾರಿ ನಿರ್ವಹಣೆಗೆ ಕೆರೆಸೂರು ಗ್ರಾಮ ಪಂಚಾಯಿತಿ ಕಾರ್ಯಪ್ರವೃತ್ತವಾಗಿದೆ. ಹುಬ್ಬಳ್ಳಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕೆರೆಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲೇ ಬೃಹತ್ ಚರಂಡಿ ನಿರ್ಮಿಸಲಾಗಿತ್ತು. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಈ ಚರಂಡಿ ನಿರ್ಮಾಣದ ಬಳಿಕ ಚರಂಡಿ ಸುತ್ತ ತಗ್ಗಿಗೆ ಮಣ್ಣು ಹಾಕಿರಲಿಲ್ಲ. ಚರಂಡಿ ನಿರ್ಮಾಣಕ್ಕೆ ಬಳಸಿದ ಕಬ್ಬಿಣದ ರಾಡ್ ನಿರ್ವಹಣೆ ಮಾಡದೆ ಕೈಬಿಟ್ಟ ಕಾರಣ ಅಪಾಯಕ್ಕೆ ಆಹ್ವಾನವಾಗಿದ್ದವು. ಎಲ್ಲದಕ್ಕಿಂತ ಮುಖ್ಯವಾಗಿ ಚರಂಡಿಯನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಚ್ಛತೆ ಕೈಗೊಳ್ಳದೆ ಮರೆತ ಹಿನ್ನೆಲೆ ದುರ್ವಾಸನೆ ಮತ್ತು ರೋಗದ ಭೀತಿ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಗೆ ಎದುರಾಗಿತ್ತು. ಈ ಬಗ್ಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಹ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆ ಪ್ರಶ್ನೆ ಮಾಡಿ ಕೆರೆಸೂರು ಗ್ರಾಮಸ್ಥರ ಸಹಕಾರದೊಂದಿಗೆ ಹೋರಾಟ ಕೈಗೊಂಡಿದ್ರು. ಈ ಹಿನ್ನೆಲೆ ಚರಂಡಿ ಸ್ವಚ್ಛತೆ ಕಂಡು ಚರಂಡಿ ನಿರ್ವಹಣೆ ಕಾಮಗಾರಿ ಈಗ ನಡೆದಿದೆ. ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ, ಈ ಥರ ರೋಡ್ಗಳಿದ್ದಾವೆ, ಆಮೇಲೆ ಈ ಥರ ಇದ್ದೈತಿ ಅಂತೇಳಿ ಪಬ್ಲಿಕ್ ನೆಕ್ಸ್ಟ್ನವರು ವರದಿ ಮಾಡಿದ್ರು. ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಇದು ಕಾಮಗಾರಿ ಸರಿಯಾದ ರೀತಿಯಾಗಿ ನೆರವೇರೈತಿ. ಹಿರಿಯರು ಇದಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ. ಇದ್ರ ಮುಖಾಂತರ ನಾನು ಒಂದು ಧನ್ಯವಾದ ತಿಳಿಸ್ತೀನಿ. ಒಟ್ಟಾರೆ ಕಳೆದ ಹಲವು ವರ್ಷಗಳಿಂದ ಚರಂಡಿ ಅವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟವಾಡಿದ್ದ ಪಿಡಿಒ ಪೂರ್ಣಿಮಾ ಅವರು ಸ್ವತಃ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇದು ಪಬ್ಲಿಕ್ ನೆಕ್ಸ್ಟ್ ಬಿಗ್ ಇಂಪ್ಯಾಕ್ಟ್. ಶ್ರೀಧರ ಪೂಜಾರ್, ಹುಬ್ಬಳ್ಳಿ.